ದಿನ ಅನ್ನೋದು ಈ ಬದುಕಿನ ನೆನಪು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಬದುಕು ಅನ್ನೋದು ಕಾರ್ಯಕ್ರಮಕ್ಕೆ ಮತ್ತಷ್ಟು ನೆನಪು. ನೀ ಬದುಕು ಅಥವಾ ಇತರರನ್ನು ಬದುಕಲು ಬಿಡು ಎಂಬುದು ಸದ್ಗುರು ಮಹಾರಾಜರ ಮಾತು. ಹಾಗಾಗಿ ನಾವು ಬದುಕುವುದರ ಜೊತೆಗೆ ಇತರರು ಬದುಕಲು ಅವಕಾಶ ಕೊಡಬೇಕು. ಬದಲಿಗೆ ಅವರನ್ನು ತುಳಿದು ನಾವು ಬದುಕುವುದು ಸ್ವಾರ್ಥ ಎಂದು ಯುವ ಜೆಡಿಎಸ್ ಮುಖಂಡ ಯೋಗೇಶ್ ಹೇಳಿದರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಚಿಕ್ಕೋನಹಳ್ಳಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಆಯೋಜನೆಗೊಂಡಿದ್ದ ತಮ್ಮ 42ನೇ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿಕೊಂಡ ಬಳಿಕ ವೇದಿಕೆ ಭಾಷಣದಲ್ಲಿ ಮಾತನಾಡಿದರು. ನಾವು ಹುಟ್ಟುವಾಗ ಏನನ್ನೂ ತರುವುದಿಲ್ಲ, ಸಾಯುವಾಗ ಹಣ ಐಶ್ವರ್ಯ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ನಮ್ಮ ಹಿಂದೆ ಬರುವುದು ನಾವು ಸಂಪಾದಿಸಿದ ಜನರು, ಜನಸೇವೆಯಿಂದ ಬಂದ ಪುಣ್ಯ ಮಾತ್ರ. ಹಾಗಾಗಿ ನಾವು ಬದುಕಿರುವಷ್ಟು ದಿನ ಜನರ ಒಳಿತಿಗಾಗಿ ಒಂದಿಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು. ಆಗ ಮಾತ್ರ ಭಗವಂತನಿಗೆ ಪ್ರಿಯವಾಗುತ್ತೇವೆ. ನಾನು ಇಷ್ಟೊಂದು ಜನಮನ್ನಣೆ ಗಳಿಸಲು ಕಾರಣ ನನ್ನ ಆರಾಧ್ಯ ದೈವ ಸದ್ಗುರು ಮಹಾರಾಜರು. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಇಂದು ಜನಸೇವೆ, ಧಾರ್ಮಿಕ ಸೇವೆ ಮಾಡಿಕೊಂಡು ಬಂದಿದ್ದು, ಇಂದು ನನ್ನ ಹುಟ್ಟುಹಬ್ಬದ ದಿನದಂದು ಸಾವಿರಾರು ಮಂದಿ ಆಗಮಿಸಿರುವುದು ನನ್ನ ಸೌಭಾಗ್ಯ ಎಂದರು. ಆ ಒಂದು ಜಗದ್ಗುರು ಶ್ರೀ ನರೇಂದ್ರಾಚಾರ್ಯ ಮಹಾರಾಜ್ ಅವರ ಆಶೀರ್ವಾದದೊಂದಿಗೆ ನಾವು ಮಾಡಿದಂಥ ಒಂದು ಬಿಸ್ನೆಸ್ ನಮ್ಮನ್ನು ಇವತ್ತು ಕೈ ಹಿಡಿದಿದೆ. ಅವರ ಒಂದು ಕೃಪೆ ನಮ್ಮ ಮೇಲೆ ಇದೆ. ಈ ಒಂದು ಕಾರ್ಯಕ್ರಮನ ಕೂಡ ನಾನು ಮಾಡಬೇಕಂದ್ರೆ ಅವರ ಆಶೀರ್ವಾದವನ್ನು ಪಡೆದು ಅವರ ಒಂದು ಮಾರ್ಗದರ್ಶನದಲ್ಲಿ, ಹಾಗೆಯೇ ನಮ್ಮ ಸನ್ಮಾನ್ಯ ಶ್ರೀ ಬಾಲಣ್ಣವರ ಒಂದು ಆಶೀರ್ವಾದದಲ್ಲಿ, ಕುಸುಮಕ್ಕರ ಒಂದು ಆಶೀರ್ವಾದದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೆ. ಬಾಲಣ್ಣವರು ಹೇಳಿದರು, ನೋಡಪ್ಪ, ಈ ಒಂದು ಭಾಗದ ಜನರಿಗೆ ನೀನು ಆದಷ್ಟು ಹತ್ರ ಆಗಬೇಕು. ನಿನ್ನಂಥ ಒಂದು ಸಮಾಜ ಕಾರ್ಯಕರ್ತರು, ಹಾಗೆಯೇ ಈ ಸಮಾಜಕ್ಕೆ ಒಂದು ಒಳ್ಳೆಯ ಉಳಿವಿಗೆ, ಹಾಗೆಯೇ ನಿನ್ನ ಒಂದು ಮೂಲ ಅಜೆಂಡಾ ಏನಿದೆ, ಒಂದು ಆಧ್ಯಾತ್ಮದ ಮುಖ್ಯವಾಗಿ ನಡೀತಕ್ಕಂಥ ವ್ಯಕ್ತಿ ನೀನು. ಈ ಒಂದು ಭಾಗದ ಜನಗಳಿಗೆ ಇಂಥ ಒಂದು ವ್ಯಕ್ತಿಗಳು ತುಂಬ ಅವಶ್ಯಕತೆ ಇದೆ. ಹಾಗೆಯೇ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳನ್ನ ನೀವು ಎಲ್ಲ ಬಗೆಹರಿಸುವಂಥ ದೇವರು ನಿಮಗೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ನೀನು ಈ ಒಂದು ಭಾಗದ ಜನಗಳಿಗೆ ನೀನು ಹತ್ರ ಆಗಬೇಕಂದ್ರೆ ಈ ವರ್ಷದ ಒಂದು ಬರ್ತಡೇನ ನೀನು ಎಲ್ಲ ಒಂದು ಸಾಮಾನ್ಯರಲ್ಲಿ ಸಾಮಾನ್ಯ ಜನಗಳಿಗೆ ನೀನು ಸಿಗುವಂಥ ರೀತಿಯಲ್ಲಿ ನೀನು ಬರ್ತಡೇನ ಆಚರಿಸಬೇಕಂದ್ರು. ಅವರ ಒಂದು ಮಾರ್ಗದರ್ಶನದ ಮುಖ್ಯವಾಗಿ ಈ ಒಂದು ಸ್ಥಳದ ಸ್ವಾಮಿ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ನಾನು ಈ ಒಂದು 42ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದೀನಿ. ಮುಂದೆ ಬರೋ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ರಕ್ತದಾನ ಇರ್ಬೋದು, ಅನ್ನದಾನ ಇರ್ಬೋದು, ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಕ್ಕಂಥ ಬಡ ಮಕ್ಕಳಿಗೆ ಬುಕ್ಸ್ ಅಥವಾ ನೋಟ್ಬುಕ್, ಬ್ಯಾಗ್ ಅವ್ರಿಗೇನು ಅವಶ್ಯಕತೆ ಇದೆ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮನ ನಾನು ನೆಕ್ಸ್ಟ್ ವರ್ಷ ಬರ್ತಡೇನಲ್ಲಿ ಹಮ್ಮಿಕೊತೀನಿ. ಹಿಂದೆ ಹೇಳ್ತಾರೆ, ದಾನಕ್ಕಿಂತ ಮಿಗಿಲಾದ ದಾನ ಏನಪ್ಪ ಅಂದರೆ ಒಂದು ಅನ್ನದಾನ. ಆ ಅನ್ನದಾನ ಯಾಕೆ ಮಾಡಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತೃಪ್ತಿಯಾಗೋದು ಅದೊಂದರಲ್ಲೇ. ಜೀವನದಲ್ಲಿ ಯಾವುದರಲ್ಲೂ ತೃಪ್ತಿ ಪಡಿಸೋಕ್ಕಾಗಲ್ಲ, ಆದರೆ ಅನ್ನದಾನದಲ್ಲಿ ನಾವು ತೃಪ್ತಿ ಪಡಿಸ್ಬೋದು. ಅಂಥ ಒಂದು ದಾನ ಅನ್ನದಾನ. ಬಳಿಕ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣ, ಕಷ್ಟಪಡುವವನಿಗೆ ದುಃಖವಿಲ್ಲ, ಸೋಮಾರಿಗೆ ಸುಖವಿಲ್ಲ ಎಂಬಂತೆ ಬಡತನದಲ್ಲಿಯೇ ಹುಟ್ಟಿ ನಮ್ಮ ನಡುವೆ ಬೆಳೆದ ಯೋಗೇಶ್ ಇಂದು ಸದ್ಗುರು ಮಾರ್ಗದರ್ಶನದಲ್ಲಿ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಜನರ ಸಮಸ್ಯೆಗೆ ಸ್ಪಂದಿಸುತ್ತಾ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿದರು. ಉತ್ತಮ ರೀತಿ ಬದುಕನ್ನು ಕಟ್ಟಿಕೊಂಡು ಸದ್ಗುರು ಡೆವಲಪರ್ಸ್ ಅಂತಕ್ಕಂಥ ಉದ್ಯಮವನ್ನು ಪ್ರಾರಂಭ ಮಾಡಿ ಇವತ್ತು ಎಲ್ಲರ ಜೊತೆ ಸ್ನೇಹಿತರಾಗಿ ವಿಶ್ವಾಸದಲ್ಲಿ ಇವತ್ತು ನಮ್ಮನ್ನು ಇರುವಂಥದ್ದು ಸ್ವಾಗತಾರ್ಹವಾದ ವಿಚಾರ ಅಂತ ನಾನು ವಿಶೇಷವಾಗಿ ಭಾವಿಸಿದ್ದೇನೆ. ಇದೇ ಕಷ್ಟಪಡ್ತಕ್ಕಂಥವ್ರಿಗೆ ದುಃಖ ಇಲ್ಲ, ಸೋಮಾರಿಗಳಿಗೆ ಸುಖ ಇಲ್ಲ ಅನ್ನೋದು ಗಾದೆ ಇದೆ. ಕಷ್ಟಪಡ್ತಕ್ಕಂಥವ್ರಿಗೆ ಭಗವಂತ ಎಲ್ಲಾ ರೀತಿಯಿಂದಲೂ ಕೂಡ ಅನುಗ್ರಹಿಸ್ತಕ್ಕಂಥದಕ್ಕೆ ಆಶೀರ್ವಾದ ಮಾಡ್ತಕ್ಕಂಥದ್ದೇ ಸದಾ ಇರ್ತಾನೆ. ಅದಕ್ಕೆ ಸಾಕ್ಷಿ ಶ್ರೀತ ಯೋಗೀಶ್ವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಸಮಾಜಮುಖಿಯಾಗಿ ಒಂದು ಸೇವಾ ಕಾರ್ಯವನ್ನು ಮಾಡಬೇಕು. ಅದೇ ರೀತಿ
ಮಹಾರಾಷ್ಟ್ರದಿಂದ ಪೂಜ್ಯರನ್ನು ಕರೆತಂದು ಚಂಬಲಪುರಿಗೆ ಪರಿಚಯಿಸಿ ಅವ್ರ ಮೂಲಕ ನಮ್ಮೆಲ್ಲರಿಗೂ ಕೂಡ ಆಶೀರ್ವದಿಸಿದ್ದಾರೆ. ಅದನ್ನ ನಾವೆಂದೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಧಾರ್ಮಿಕವಾಗಿ ಕೂಡ ಪಡೆದುಕೊಂಡು ಇದು ಅಭಿಮಾನಪೂರ್ವಕವಾಗಿ ಈ ತಾಲೂಕಿನಲ್ಲಿ ನಮ್ಮ ಅಂಗಡಿಗಳ ಒಡನಾಡಿಗಳಾಗಿದೆ. ಯಾಕೆಂದ್ರೆ ಹುಟ್ಟು ಸೇವೆಗಳ ಮಧ್ಯೆ ಏನು ಸೇವೆ ಮಾಡ್ತೀವಿ ಅನ್ನೋದು ಬಹುಮುಖ್ಯವಾದಂಥದ್ದು. ಇವತ್ತು ಭಗವಂತ ನಮಗೆ ಒಂದು ಶಕ್ತಿಯನ್ನು ನೀಡಿದ್ದಾನೆ. ಅದನ್ನ ಒಂದು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸೇವಾ ಕ್ಷೇತ್ರದಲ್ಲಿ ತೆಗೆದುಕೊಂಡು ಒಂದು ಸೇವೆಯನ್ನು ನೀಡುವ ಒಂದು ಹಂಬಲವನ್ನ ಇಟ್ಕೊಂಡಿರ್ತಕ್ಕಂಥದ್ದು ಸ್ವಾಗತವಾದಂಥ ವಿಚಾರ ಇರ್ತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಸಿದ್ಧರು ವಿಶೇಷವಾಗಿ ಬಯಸ್ತಾ ಇದ್ದಾರೆ. ಬಹುಶಃ ಯೋಗೀಶ್ ಅವರು ನಮಗೆ ಒಂದು ಪರಿಚಯವಾಗಿ ಸಂದರ್ಭ, ಏಕೆಂದ್ರೆ ಅವರ 16 ವರ್ಷದಿಂದ ನನಗೆ ಪರಿಚಯ. ಅವ್ರ ತಂದೆ ರಂಗೇಗೌಡರ ಬಗ್ಗೆ ಮಾತಾಡಬೇಕು. ಈಗ ನಾನು ಈ ಸಲ ಚುನಾವಣೆಯಲ್ಲಿ ನಿಂತ ಸಂದರ್ಭದಲ್ಲಿ ಸುಮಾರು 30 ಆಟೋ ಗಾಡಿನ ಬಾವುಟ ಇಟ್ಟುಕೊಂಡು ಪ್ರೋಗ್ರಾಮ್ ಮುಗಿಯುವಂತಲೂ ಕೂಡ ಕೆಳಗಿದ ವ್ಯಕ್ತಿ. ಅಷ್ಟು ದೇವೇಗೌಡ ಕಟ್ಟ ಅಭಿಮಾನಿ ರಂಗೇಗೌಡರ ವಿಶೇಷವಾಗಿ ಇರುವಂತ ಶ್ರಮದ ಕುಟುಂಬದ ಇನ್ನು 42ನೇ ಹುಟ್ಟುಹಬ್ಬ ಆಚರಿಸಿಕೊಂಡ ಯೋಗೇಶ್ ಗೌಡರಿಗೆ ನುಗ್ಗೇಹಳ್ಳಿ ಪುರವರ್ಗದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಶಾಸಕ ಸಿಎನ್ ಬಾಲಕೃಷ್ಣರ ಪತ್ನಿ ಕುಸುಮಾ ಬಾಲಕೃಷ್ಣ, ಚಲನಚಿತ್ರ ನಿರ್ಮಾಪಕ ಉಮಾಪತಿಗೌಡ, ಸುದರ್ಶನ್ ಸಿಲ್ಕ್ ಮಾಲೀಕರಾದ ಶರತ್ ಮತ್ತು ಶ್ರೀನಿವಾಸ್ ಸೇರಿದಂತೆ ತಾಲ್ಲೂಕಿನ ವಿವಿಧ ರಾಜಕೀಯ ಮುಖಂಡರುಗಳು, ಹಿತೈಷಿಗಳು, ಸ್ನೇಹಿತರು, ಅಭಿಮಾನಿ ಬಳಗ ಹಾಗೂ ಬಾಗೂರು, ನುಗ್ಗೇಹಳ್ಳಿ ಹೋಬಳಿಯ ವಿವಿಧ ಹಳ್ಳಿಗಳಿಂದ ಬಂದ ಹಿತೈಷಿಗಳು, ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಬೃಹತ್ ಕೇಕ್ ಕತ್ತರಿಸುವುದರ ಮೂಲಕ ಶುಭ ಹಾರೈಸಿದರು.